Hi ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಗುಡ್ ಮಾರ್ನಿಂಗ್ ಆಲ್ ಮೈ ಡಿಯರ್ ಫ್ರೆಂಡ್ಸ್. ಇವತ್ತು ನಿಮ್ಮ ಮುಂದೆ ಬರಲು ಕಾರಣ ಇದೆ. ಏನಪ್ಪ ಅಂತಂದರೆ ಪ್ಯೂ ರಿಕ್ರೂಟ್ಮೆಂಟ್ ಯಾವಾಗ ಅಂತ ಕ್ವಶನ್. ಮೊನ್ನೆ ತಾನೇ ಹೇಳಿದೆ 1 ವೀಕ್ ಬ್ಯಾಕ್. ಏನಂದರೆ ಇದೇ ಮಂತಲ್ಲಿ ಡ್ರಾಫ್ಟ್ ರೂಲ್ಸ್ ಬಿಡ್ತಾರೆ, ಅಂದರೆ ಕೆಲವು ರೂಲ್ಸ್ಗಳು ಬಿಡ್ತಾರೆ. ಅದೇ ರೀತಿಯಾಗಿ ಗೆಜೆಟ್ ಕೂಡ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದೆ. ಸೊ ಅದೇ ರೀತಿಯಾಗಿ ಕೆಲವು ರೂಲ್ಸ್ಗಳು ಬಿಟ್ಟಿದ್ದಾರೆ, ತಿದ್ದುಪಡಿ ಮಾಡಿದ್ದಾರೆ. 2024ರಲ್ಲಿ ಯಾವ ರೂಲ್ಸ್ ಇರಬೇಕು ಅನ್ನೋದು ಕೂಡ ತಿದ್ದುಪಡಿ ಮಾಡಿದ್ದಾರೆ ಸ್ನೇಹಿತರೆ. ಸೊ ಅದು ಮತ್ತೆ ನೋಟಿಫಿಕೇಶನ್ ಅಂದರೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದು ಕೂಡ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಅದೇ ರೀತಿಯಾಗಿ ಲಾಸ್ಟ್ 2015 ಮತ್ತು 2017ರಲ್ಲಿ 2 ನೋಟಿಫಿಕೇಶನ್ ಆಗಿತ್ತು. ಅಂದರೆ ಒಂದೇ ನೋಟಿಫಿಕೇಶನ್ 2 ಸತಿ ಆಗಿತ್ತು. ಅಂದರೆ 2015ರಲ್ಲಿ ಫಸ್ಟ್ ನೋಟಿಫಿಕೇಶನ್, ಸೆಕೆಂಡ್ ನೋಟಿಫಿಕೇಶನ್, ಅದೇ ನೋಟಿಫಿಕೇಶನ್ ಆಯಿತು 2017ರಲ್ಲಿ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಲಾಸ್ಟ್ ಟೈಮಲ್ಲಿ ಎಷ್ಟು ಕಟ್-ಆಫ್ ನಿಂತಿತ್ತು, ಅಂದರೆ ಯಾವೆಲ್ಲ ಸಬ್ಜೆಕ್ಟ್ ಯಾವ್ಯಾವ ರೀತಿಯಲ್ಲಿ ಕಟ್-ಆಫ್ ನಿಂತಿತ್ತು ಅದು ಕೂಡ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಅದೇ ರೀತಿಯಾಗಿ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಯಾವ ಸಬ್ಜೆಕ್ಟಿಗೆ ಎಷ್ಟು ಅಪ್ಲಿಕೇಶನ್ ಹೋಗಿದ್ವು ಅನ್ನೋದು ಕೂಡ ನಮಗೆ ಡಾಟಾ ಸಿಕ್ಕಿದೆ, ಅದು ಕೂಡ ನೋಡ್ತಾ ಹೋಗೋಣ ಸ್ನೇಹಿತರೆ. ನಮಗೆ ಅಂದರೆ ಈ ವರ್ಷ ಎಷ್ಟು ನೋಟಿಫಿಕೇಶನ್ಗೆ ಎಷ್ಟು ಅಪ್ಲಿಕೇಶನ್ ಹೋಗ್ಬೋದು, ಅಂದರೆ ಇಲ್ಲಿ ಅಪ್ಲಿಕೇಶನ್ ಎಷ್ಟು ಹೋಗ್ತವೆ ಅಂದರೆ ಇಲ್ಲಿ ನೋಡಿ ಸ್ನೇಹಿತರೆ, ಒಂದು ಸೆಕೆಂಡು. 2015 ಮತ್ತು 2017 ಇದು ಒಂದೇ ನೋಟಿಫಿಕೇಶನ್ ಆಗಿತ್ತು. ಓಕೆನಾ? ಇಲ್ಲಿ ನೋಟಿಫಿಕೇಶನ್ ಆಗಿ ಮತ್ತೆ ನೋಟಿಫಿಕೇಶನ್ ಆಗಿ ಇಲ್ಲಿ ಕೆಲವು ಪೋಸ್ಟ್ಗಳು ಆ್ಯಡ್ ಆಗ್ತವೆ. ಅದೇ ರೀತಿಯಾಗಿ ಈ ಸರಿ ಕೂಡ ಅದೇ ರೀತಿ ಆಗೋ ಚಾನ್ಸಸ್ ಇದೆ. ಹಂಗಂದ್ರೆ 2 ಸರಿ ಆಗಲ್ಲ, 1 ಸರಿ ಆಗುತ್ತೆ. ಎಷ್ಟು ಈ ಪೋಸ್ಟ್ ಇದಾವೆ ಅಂತ ಹೇಳ್ತಾ ಇದ್ದಾರೆ, 814 ಪೋಸ್ಟ್ ಇದಾವೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಇನ್ನೂ ಕೂಡ ಪ್ಲಸ್ ಆಗ್ತವೆ, ಇನ್ನೂ ಕೂಡ ಆ್ಯಡ್ ಆಗ್ತವೆ. ಡೋಂಟ್ ವೆರಿ ಸ್ನೇಹಿತರೆ, ಇನ್ನೂ ಕೂಡ ಆ್ಯಡ್ ಆಗ್ತವೆ. ಆಲ್ರೆಡಿ ನಿಮ್ಗೆ ಗೊತ್ತಿದೆ ಯಾವ್ಯಾವ ಸಬ್ಜೆಕ್ಟಿಗೆ ಎಷ್ಟು ಪೋಸ್ಟ್ ಇದಾವೆ ಅನ್ನೋದು ಕೂಡ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಈಗ ಈ ವಿಡಿಯೋ ಪ್ರಾರಂಭ ಮಾಡುವ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸೊ ಸ್ನೇಹಿತರೆ, ಇಲ್ಲಿ ಗಮನಿಸಬೇಕಾದ ಒಂದು ವಿಷಯ ಏನಪ್ಪಾ ಅದು ಅಂತಂದರೆ, ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಏನು ವ್ಯತ್ಯಾಸ ಇದೆ. ಸೊ ಅಲ್ಲಿ 2000 ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಡೀ 2000ದಲ್ಲಿ ಕರೆದಿರ್ತಕ್ಕಂಥ ಕೆಲವು ರೂಲ್ಸೇ ಇಲ್ಲಿ ಫಾಲೋ ಮಾಡಿದ್ದಾರೆ. ಆದರೆ ಕೆಲವೊಂದು ಮಾತ್ರ ಬದಲಾವಣೆ ಮಾಡಿದ್ದಾರೆ. ಇದು ಯಾವಾಗ ಆಗಿದ್ದು ಅಂತಂದರೆ ನೋಡಿ, ಡೇಟು ಆಗಸ್ಟ್ 1ಗೆ ಆಗಿದ್ದು. ಈ ಆಗಸ್ಟ್ 1ಗೆ ಆಗಿದ್ದು, ಆದರೆ ಅದು ಹೊರಗಡೆ ಬಂದಿರಲಿಲ್ಲ. 15 ದಿನ ಕೂಡ ಆಯಿತು. ಆಲ್ರೆಡಿ ಕಂಪ್ಲೀಟ್ ಓರಲ್ ಆಯಿತು, ಫೈನಲ್ ಕೂಡ ಆಗಿದೆ. ಆಲ್ರೆಡಿ ಫೈನಲ್ ಕೂಡ ಆಗಿದೆ ಸ್ನೇಹಿತರೆ. ಇನ್ನೇನು ನೋಟಿಫಿಕೇಶನ್ ಮಾಡುವ ಹಂತದಲ್ಲಿದೆ. ಮುಂದಿನ ತಿಂಗಳು ಅಂದರೆ ನೆಕ್ಸ್ಟ್ ಮಂತೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತದೆ. ನೆಕ್ಸ್ಟ್ ಮಂತೆ ಅಪ್ಲಿಕೇಶನ್ ಕನ್ಫರ್ಮ್ ಸ್ಟಾರ್ಟ್ ಆಗ್ತವೆ. ಎಲ್ಲರೂ ನೋಡಿ ಇಲ್ಲೇನಿದೆ ಅಂತ ನೋಡ್ತಾ ಹೋಗೋಣ. ಯಾರು ಆಗಲ್ಲ ಅನ್ನೋರಿಗೆ ಕೂಡ ಇದು ಪ್ರೂಫ್. ಓಕೆನಾ? ಸೊ ಸ್ನೇಹಿತರೆ ನೋಡ್ರಿ, ನಮಗೆ ಸುಮ್ಮನೆ ವೇಸ್ಟ್ ಯಾವ್ದಾವುದು ಸುಮ್ಮನೆ ಹೇಳೋದು ಬೇಡ, ಇಂಪಾರ್ಟೆಂಟ್ ಅಷ್ಟೇ ನಾವು ಹೇಳ್ತಾ ಹೋಗೋಣ. ನೋಡಿ ಇಲ್ಲಿ ಕಾಣ್ತಾ ಇದೆ ನಿಮಗೆ ಯಾರು ಇದು ಮಾಡಿದ್ದು, ಏನು ಇದು ಮಾಡಿದ್ದು ಅಂತ ಎಲ್ಲ ಕಾಣ್ತಾ ಇದೆ ನೋಡಿ. ಎನಿ ಅಬ್ಜೆಕ್ಷನ್ ಅಥವಾ ಸಜೆಷನ್ ವಿಚ್ ಮೇ ಬಿ ರಿಸೀವ್ಡ್ ಬೈ ದ ಸ್ಟೇಟ್ ಗವರ್ಮೆಂಟ್ ಫ್ರಮ್ ನೋಡಿ ಎನಿ ಪರ್ಸನ್ ವಿತ್ ರೆಸ್ಪೆಕ್ಟ್ ಟು ದ ಸೇಡ್ ಡ್ರಾಫ್ಟ್ ಬಿಫೋರ್ ದ ಎಕ್ಸ್ಪೈರ್ಡ್ ಆಫ್ ದ ಪೀರಿಯಡ್ ಸ್ಪೀಕ್ ಅಬೌವ್ ವಿಲ್ ಬಿ ಕನ್ಸಿಡರ್ಡ್ ಬೈ ದ ಸ್ಟೇಟ್ ಗವರ್ಮೆಂಟ್. ಸೊ ಅವರು 15 ದಿನ ಟೈಮ್ ಕೊಟ್ಟಿದ್ರು. ಅದ್ರೊಳಗಾಗಿ ಯಾರಾದರೂ ಅಬ್ಜೆಕ್ಷನ್ ಹಾಕೋರಿದ್ರೆ ಇಲ್ಲಿ ಕೊಟ್ಟಿದ್ದಾರೆ. ಆಫ್ಟರ್ ದ ನೋಡಿ ಎಕ್ಸ್ಪೈರಿ ಆಫ್ 15 days from the date of its publication in ನೋಡಿ the official ಗೆಜೆಟ್ ಬಂದಿದೆಯಲ್ಲ, ಈ ಗೆಜೆಟ್
ನಮಗೆ 15 ದಿನ ಟೈಮ್ ಇತ್ತು. ಆ ಟೈಮ್ ಒಳಗಾಗಿ ಯಾರೆಲ್ಲ ಏನು ಸ್ವಲ್ಪ ಸಲಹೆ ನೀಡ್ತಾರೆ ಅಥವಾ ಅಬ್ಜೆಕ್ಷನ್ ಆಗ್ತಾರೆ ಯಾರೆಲ್ಲ ಹಾಕ್ಬೋದಿತ್ತು, ಆಲ್ರೆಡಿ ಮುಗಿದಿದೆ. ಡೋಂಟ್ ವರಿ, ಅದರದೇನು ತಲೆ ಕೆಡಿಸ್ಕೊಳ್ಬೇಡಿ. ಇಲ್ಲಿ ಪ್ರಾರಂಭ ಮಾಡೋಣ. ನೋಡಿ, ಟೈಟಲ್ ಅಂಡ್ ಕಮೆಂಟ್ಮೆಂಟ್ ಇಲ್ಲಿ ನೋಡ್ರಿ. ರೂಲ್ಸ್ ಮೇ ಬಿ ಕಾಲ್ಡ್ ದ ಕರ್ನಾಟಕ ಜನರಲ್ ಸರ್ವಿಸ್ ಪ್ರಿ ಯೂನಿವರ್ಸಿಟಿ ಎಜುಕೇಶನ್ ರಿಕ್ವೈರ್ಮೆಂಟ್ ಅಮೆಂಡ್ಮೆಂಟ್ ರೂಲ್ಸ್ 2024 ರೀತಿಯಲ್ಲಿ ಟೈಟಲ್ ಇದೆ ನೋಡಿ. ದೇ ಶಾಲ್ ಕಮ್ ಇನ್ ಟು ಫೋರ್ಸ್ ಫ್ರಮ್ ದ ಡೇಟ್ ಆಫ್ ದೇರ್ ಫೈನಲ್ ಪಬ್ಲಿಕೇಶನ್ ಇನ್ ದ ಆಫೀಸಿಯಲ್ ಗೆಜೆಟ್. ಈಗ ಫೈನಲ್ ಗೆಜೆಟ್ ಬರುತ್ತೆ, ಆ ಗೆಜೆಟ್ ಆದ ತಕ್ಷಣವೇ ನಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ನೆನಪಿರಲಿ. ಓಕೆನಾ. ನೆಕ್ಸ್ಟ್ ನೋಡಿ, ಯಾವ್ಯಾವ ಇದಕ್ಕೆ ಎಷ್ಟೆಷ್ಟು ಬರುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಇಲ್ಲಿ ನೋಡಿ, ಇನ್ನೊಂದು ಎಕ್ಸ್ಪ್ಲೇನ್ ಮಾಡಿಬಿಡ್ತೇನೆ, ಇಲ್ಲಿ ಮುಂದಿದೆ. ಸೊ ನೋಡಿ, ಅಮೆಂಡ್ಮೆಂಟ್ ಆಫ್ ಶೆಡ್ಯೂಲ್ ಇದೆ. ಇನ್ ದ ಶೆಡ್ಯೂಲ್ ಆಫ್ ಕರ್ನಾಟಕ ಜನರಲ್ ಸರ್ವಿಸ್ ಫ್ರೀ ಯೂನಿವರ್ಸಿಟಿ ಎಜುಕೇಶನ್ ರಿಕ್ವೈರ್ಮೆಂಟ್ ರೂಲ್ಸ್ 2013ರಲ್ಲಿ ಒಂದು ತಿದ್ದುಪಡಿ ಮಾಡಿದ್ರಲ್ಲ, ಆ ರೀತಿಯಾಗಿ ಇನ್ ದ ಎಂಟ್ರೀಸ್ ನೋಡ್ರಿ, ರಿಲೇಟಿಂಗ್ ಟು ದ ಕ್ಯಾಟಗರಿ ಆಫ್ ದ ಪೋಸ್ಟ್ ಆಫ್ ಲೆಕ್ಚರರ್ ಗವರ್ಮೆಂಟ್ ಫ್ರೀ ಯೂನಿವರ್ಸಿಟಿ ಕಾಲೇಜ್ ಸೀರಿಯಲ್ ನಂಬರ್ 10. ಸೊ ನೋಡಿ, ಇನ್ ಕಾಲಮ್ 4 ಫಾರ್ ದ ವರ್ಡ್ ದ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಅಂದ್ರೆ ಇನ್ನೊಂದು ನೆನಪಿರಲಿ, ಇದನ್ನು ಯಾರು ಎಕ್ಸಾಮ್ ನಡೆಸ್ತಾರೆ, ಯಾರೆಲ್ಲ ತೆಗಿತಾರೆ, ಇಲ್ಲಿ ನೋಡಿ ಒಂದ್ ಸೆಕೆಂಡ್ ನೆನಪಿರ್ಲಿ. ಕೆ ಇದವ್ರು ತಗೋತಾರೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಇವ್ರು ತಗೊಳ್ತಾರೆ, ಎಕ್ಸಾಮ್ ಬರೆಸ್ತಾರೆ, ಇವರೇ ಇದು ಎಕ್ಸಾಮ್ ಕಂಡಕ್ಟ್ ಮಾಡೋದು, ಇವರೇ ನೋಟಿಫಿಕೇಶನ್ ಮಾಡೋದು. ಹಾಗಾಗಿ ಇವರ ಮೂಲಕನೇ ನೇಮಕಾತಿ ಆಗುತ್ತೆ. ಸೊ ಇಲ್ಲಿ ನೆನಪಿರ್ಲಿ, ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರ್ತವೆ, ನೆನಪಿರ್ಲಿ. ಪೇಪರ್ ಕಡ್ಡಾಯ ಕನ್ನಡ ಒಂದಿರುತ್ತೆ, ಅದೇ ರೀತಿಯಾಗಿ ಸ್ಪೆಸಿಫಿಕ್ ಪೇಪರ್ 2 ಸ್ಪೆಸಿಫಿಕ್ ಪೇಪರ್ ಇರ್ತವೆ. ಅವು 200 ಪೇಪರ್ ಇರ್ತವೆ. ಅಲ್ಲಿ ನಮಗೆ ಮೈನಸ್ ಇರ್ತವೆ, ನೆಗೆಟಿವ್ ಇರ್ತವೆ ನೋಡಿ. ಇನ್ನು ಅಥಾರಿಟಿ ಸ್ಪೆಸಿಫಿಕ್ ಬೈ ದ ಗೌರ್ಮೆಂಟ್ ಶಾಲ್ ಬಿ ಸಬ್ಮಿಟೆಡ್. ಓಕೆನಾ. ಯಾರು ನಡೆಸ್ಕೊಡ್ತಾರೆ ಅಂತ ಗೊತ್ತಾಯ್ತು ನಮಗೆ, ಕೆಇದವರು ನಡೆಸ್ಕೊಡ್ತಾರೆ. ಆದರೆ ಕೆಲವೊಂದು ಇಲ್ಲಿ ಇನ್ಕ್ಲೂಡ್ ಮಾಡಿದೆ ನೋಡ್ರಿ. ಫಾರ್ ದ ಹೆಡ್ಡಿಂಗ್ ಫಾರ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂಡ್ ದ ಎಂಟ್ರೆನ್ಸ್ ರಿಲೇಟಿಂಗ್ ದೇರ್ ದ ಫಾಲೋವಿಂಗ್ ಶಾಲ್ ಬಿ ಸಬ್ಮಿಟೆಡ್ ನೇಮ್ಲಿ. ನೋಡ್ರಿ, ಇಲ್ಲಿ ಏನು ಸಮಸ್ಯೆ ಇದೆ ಅಂತಂದಾಗ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡ್ತಾ ಹೋಗ್ತಾ ಇದ್ದಾರೆ ಇವರು. ಅಂದ್ರೆ ಇಲ್ಲಿ ಒಂದು ನೇಮಕಾತಿ ಮಾಡ್ಬೇಕಂದ್ರೆ ಕೆಲವು ರೂಲ್ಸ್ ಇದ್ದಾವೆ. 75% ಮತ್ತು 25%, 75-25 ಇದೆ, ಅದು ಮುಂದೆ ಬರುತ್ತೆ. ಇಲ್ಲಿ ನೋಡಿ, 75 ಅಂದ್ರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್, ಅಂದ್ರೆ ಎಕ್ಸಾಮ್ ಮೂಲಕ ಆಯ್ಕೆ ಮಾಡುವುದು 75%. ಇದು ಇನ್ನು ಪ್ರಮೋಷನ್ ಮೂಲಕ ಆಯ್ಕೆ ಮಾಡುವುದು 25%. ಈಗ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ಫಾರ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಏನೆಲ್ಲ ಕ್ವಾಲಿಫಿಕೇಶನ್ ಬೇಕು, ಏನೆಲ್ಲ ನಮಗೆ ಕ್ವಾಲಿಫಿಕೇಶನ್ ಮುಗಿದಿರಬೇಕು ಅಂತ ಕೂಡ ನೇರವಾಗಿ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಮಸ್ಟ್ ಹ್ಯಾವ್ ಪಾಸ್ಡ್ ಮಾಸ್ಟರ್ ಡಿಗ್ರಿ ಇನ್ ಸೆಕೆಂಡ್ ಕ್ಲಾಸ್ ವಿತ್ ಮಿನಿಮಮ್ ಆಫ್ 55% ನೋಡಿ, ಇಲ್ಲಿ ಒಂದು ನೆನಪಲ್ಲಿ. ಈಗ ಇಲ್ಲಿ ನಾವು OBC, ಅದೇ ರೀತಿಯಾಗಿ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದಾದ್ರೆ SC ST, ಈ ರೀತಿ ನಾವು ಮಾಡ್ತಾ ಹೋಗ್ತೀವಿ. ಇಲ್ಲಿ OBC ಇದ್ದರು ಕಂಪಲ್ಸರಿ PGಯಲ್ಲಿ ಕಂಪಲ್ಸರಿ ಎಷ್ಟಾಗಿರ್ಬೇಕು, 55% ಇರಬೇಕು, ಇವ್ರದ್ದು 50 ಇರಬೇಕು. SC ST 50, ಇವ್ರದ್ದು 55. OBC ಜನರಲ್ ಬಂತು, ಎಲ್ಲರೂ ಬಂತು 55 ಕಂಪಲ್ಸರಿ. 54.99 ಆದರೂ ಕೂಡ ನಾಟ್ ಎಲಿಜಿಬಲ್. ನೆನಪಿರಲಿ, ಇಲ್ಲಿ PG ಅಂದರೆ ನಮ್ಮದು MA ಆಗಿರ್ಬೋದು, MSc ಆಗಿರ್ಬೋದು, ಕಂಪಲ್ಸರಿ 55 ಇರಲೇಬೇಕು. ಇವ್ರದ್ದು ಕಂಪಲ್ಸರಿ 50 ಇರಲೇಬೇಕು. ನೋಡಿ, ಇಲ್ಲಿ ಹೇಳಿದರೆ ಹ್ಯಾವ್ ಮಸ್ಟ್ ಪಾಸ್ಡ್ ಮಾಸ್ಟರ್ ಡಿಗ್ರಿ ಇನ್ ಸೆಕೆಂಡ್ ಕ್ಲಾಸ್ ವಿತ್ ಮಿನಿಮಮ್ ಆಫ್ 55% ಆಫ್ ಮಾರ್ಕ್ಸ್ ಇನ್ ದ ಸಬ್ಜೆಕ್ಟ್ ಸ್ಪೆಸಿಫಿಕ್ ಇನ್ ಟೈಪ್. ನೋಡ್ರಿ, ಸ್ಪೆಸಿಫಿಕ್ ಅಲ್ಲಿ ನಮ್ಮ ಸ್ಪೆಸಿಫಿಕ್ ಪೇಪರ್ ಅಲ್ಲಿ ಇರಲೇಬೇಕು ಕಂಪಲ್ಸರಿ. ಅದೇ ರೀತಿ ನೋಡಿ, ಬ್ಯಾಚುಲರ್ ಡಿಗ್ರಿ ಇನ್ ಎಜುಕೇಶನ್ ಕಂಪಲ್ಸರಿ ಪ್ಲಸ್ B.Ed ಕಂಪಲ್ಸರಿ ಆಗಿರಬೇಕು. B.Ed ಪ್ಲಸ್ PG 55 ಇದ್ರೆ ಮಾತ್ರ ನಾವು ಕ್ವಾಲಿಫೈಡ್, ಇಲ್ಲಾಂದ್ರೆ
ಆಗಕ್ಕೆ ಸಾಧ್ಯನೇ ಇಲ್ಲ. ನೋಡ್ರಿ ನೆಕ್ಸ್ಟ್ ನೋಡ್ರಿ, ಪ್ರೊವೈಡೆಡ್ ದಟ್ ರೆಸ್ಪೆಕ್ಟೆಡ್ ಆಫ್ ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು ದ ನೋಡಿ SC ಅದೇ ರೀತಿಯಾಗಿ ST ಯು ಮಸ್ಟ್ ಮಾಸ್ಟರ್ ಡಿಗ್ರಿ ವಿತ್ 50%. ಇವರಿಗೆ ಎಷ್ಟು 50% ಇರಬೇಕು. ಹಂಗಿದ್ರೆ ಅವರು ಎಲಿಜಿಬಲ್, ಇಲ್ಲಾಂದ್ರೆ ನಾಟ್ ಎಲಿಜಿಬಲ್. ವಿತ್ ಬ್ಯಾಚಲರ್ ಆಫ್ ಇನ್ ಎಜುಕೇಶನ್ B.Ed ಕಂಪಲ್ಸರಿ ಆಗಿರಬೇಕು. ಓಕೆನಾ. ಆದರೆ ಇನ್ನೊಂದು ನೆನಪಿರಲಿ, ಇನ್ನೊಂದು ಕೆಟಗರಿ ಬರುತ್ತೆ ಇಲ್ಲಿ, ಯಾವುದಂದ್ರೆ ಪ್ರಮೋಷನ್ ಕೆಟಗರಿ. ಮೊನ್ನೆ ತಾನೇ ಅದು ಸ್ವಲ್ಪ ರೂಲ್ಸ್ ಚೇಂಜ್ ಮಾಡಿದ್ರು, ಒಂದು 1 ಮಂತ್ ಬ್ಯಾಕ್ ಅಷ್ಟೇ. ಇಂದ ನೋಡ್ರಿ, ಫಾರ್ ಪ್ರಮೋಷನ್ ಏನೆಲ್ಲ ಮಸ್ಟ್ ಹ್ಯಾವ್ ಎ ಮಾಸ್ಟರ್ ಡಿಗ್ರಿ, ಇವರು ಕೂಡ PG ಮುಗಿದಿರಬೇಕು. ಸೆಕೆಂಡ್ ಕ್ಲಾಸ್ ವಿತ್ ನಾಟ್ ಲೆಸ್ ದೆನ್ 50%. ಇವರಿಗೆ ಎಷ್ಟಿರಬೇಕು? ಪ್ರಮೋಷನ್ನವರಿಗೆ ಕಂಪಲ್ಸರಿ ಜನರಲ್ ಇರಲಿ ಯಾರೇ ಇರಲಿ 50% ಇರಬೇಕು. ನೆನಪಿರಲಿ, ಜನರಲ್ನೇ ಇರಲಿ, SCನೇ ಇರಲಿ, STನೇ ಇರಲಿ, ಯಾರೇ ಇರಲಿ ಅವ್ರಿಗೆ ಎಷ್ಟಿರಬೇಕು? 50% ಇದ್ರೆ ಮಾತ್ರ ಅವರು ಎಲಿಜಿಬಲ್ ಆಗ್ತಾರೆ. ನೋಡ್ರಿ ಇಲ್ಲಿ ಕೊಟ್ಟಿದ್ದಾರೆ. ವಿತ್ ಏನಿರಬೇಕು? B.Ed ಕಂಪಲ್ಸರಿ ಇರಬೇಕು. ವಿತ್ ಅದ್ರ ಜೊತೆಗೆ B.Ed ಕಂಪಲ್ಸರಿ ಹಾಗಿದ್ರೆ ಮಾತ್ರ ಅವರು ಎಲಿಜಿಬಲ್. ಇನ್ನೊಂದು ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ? ಫಾರ್ ದ ನೋಡ್ರಿ, ಇನ್ ಸರ್ವಿಸ್ ಡೈರೆಕ್ಟ್ ರಿಕ್ವೈರ್ಮೆಂಟ್. ಇನ್ ಸರ್ವಿಸ್ ಅಂದ್ರೆ ಯಾರು? ನಾವು ಬರ್ತೀವ? ನೋ. And the entrant relating there the following shall be submitted, namely in service ಅಂದ್ರೆ ಈಗ ಆಲ್ರೆಡಿ ಆ ಜಾಬಲ್ಲಿ ಇದ್ದಾರೆ. ಜಾಬಲ್ಲಿದ್ದು ನಮ್ಗೆ ಏನಾಗ್ತಾ ಇದೆ ಅಂದ್ರೆ ಪ್ರಮೋಷನ್ ಬರ್ಬೇಕಾತಂದ್ರೆ ಡಿಲೇ ಆಗುತ್ತೆ. ಒಂದು 10 ವರ್ಷ 15 ವರ್ಷ ಮಾಡ್ಬೇಕಾಗುತ್ತೆ. ಈಗ ನಾನು 2 ವರ್ಷ ಆಯ್ತು ಅಪಾಯಿಂಟ್ ಆಗಿ, 2 ವರ್ಷ ಆದ್ರೆ ಅಪಾಯಿಂಟ್ ಆಗಿ ನಾನು ಬೇಗ ಈ ಪೋಸ್ಟಿಗೆ ಬರ್ಬೇಕಂತಂದ್ರೆ ನಾವು ಎಕ್ಸಾಮ್ ಬರಬೇಕು. ಅದಕ್ಕೆ ಇನ್ ಸರ್ವಿಸ್ ಅಂತ ಕರಿತೀವಿ. ಹೆಂಗೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಹೈಸ್ಕೂಲ್ ಟೀಚರ್ ಇದ್ದೀನಿ. ಹೈಸ್ಕೂಲ್ ಟೀಚರ್ ಇದ್ದೀನಿ ಅಂದ್ರೆ ಪ್ರಮೋಷನ್ ಆಗ್ಬೇಕಂದ್ರೆ ಒಂದು 10 ವರ್ಷ 15 ವರ್ಷ ಆದ್ರೂ ನಾನು ಅದರಲ್ಲಿ ವರ್ಕ್ ಮಾಡಬೇಕು ಆ ಡಿಪಾರ್ಟ್ಮೆಂಟಲ್ಲಿ. ಅಷ್ಟು ನನ್ನಿಂದ ಕಾಯಕ್ಕಾಗಲ್ಲ. ನಾನು ಡೈರೆಕ್ಟ್ PU ಹೋಗ್ಬಿಡ್ಬೇಕು. PU ಲೆಕ್ಚರ್ ಆಗ್ಬೇಕಂದ್ರೆ ಅಲ್ಲಿ ನಿಮಗೂ ಮೀಸಲಾತಿ ಇರುತ್ತೆ. ಅವರು ಅದ್ರ ಮೂಲಕ ಎಕ್ಸಾಮ್ ಬರೆಯುವ ಮೂಲಕ ಏನು ಮಾಡ್ಬೋದು? ಡೈರೆಕ್ಟ್ ರಿಕ್ವೈರ್ಮೆಂಟ್ ಆಗ್ಬಹುದು. ಸೇಮ್ ಇಲ್ಲಿ ನಾರ್ಮಲ್ ಏನಿದೆ ಅದೇ ಏನಿರುತ್ತೆ ಅವ್ರಿಗಿರುತ್ತೆ, ಸ್ವಲ್ಪ ಇದಿರುತ್ತೆ. ನೋಡ್ರಿ, ಫಾರ್ ಇನ್ ಸರ್ವಿಸ್ ಡೈರೆಕ್ಟ್ ರಿಕ್ವೈರ್ಮೆಂಟ್ ಮಸ್ಟ್ ಹ್ಯಾವ್, ಅವರು ಕೂಡ ಏನಾಗಿರ್ಬೇಕು? PG ಪಾಸ್ ಆಗಿರ್ಬೇಕು. ಇನ್ ಸರ್ವಿಸ್ ಓಕೆ, ಆಲ್ರೆಡಿ ಜಾಬಲ್ಲಿ ಇದ್ದು ಪ್ರಮೋಷನ್ ಬೇಕಾಗಿಲ್ಲ ನಮಗೆ, ನೇರವಾಗಿ ಆಗ್ತೀನಿ ಅನ್ನೋರು. ಯಾಕಂದ್ರೆ ಪ್ರಮೋಷನ್ ಲೇಟ್ ಆಗುತ್ತೆ. ಸೆಕೆಂಡ್ ಕ್ಲಾಸ್ ವಿತ್ ನಾಟ್ ಲೆಸ್ ದೆನ್ 55, ಸೇಮ್ 55% ಇರಬೇಕು. ಅವ್ರಿಗೂ ಕೂಡ ಎಷ್ಟಿರಬೇಕು? PGಯಲ್ಲಿ 55%. MA ಆಗಿರ್ಬೋದು, MSc ಆಗಿರ್ಬೋದು 55% ತೆಗೆದಿರಬೇಕು. ಹಂಗಿದ್ರೆ ಮಾತ್ರ ಎಲಿಜಿಬಲ್ಲು. ವಿತ್ ಏನಾಗಿರ್ಬೇಕು? ಆಲ್ಮೋಸ್ಟ್ ಹೈಸ್ಕೂಲ್ ಟೀಚರ್ ಎಲ್ಲ ಏನಾಗಿರ್ತಾರೆ? ಡಿಗ್ರಿ ಮುಗಿಸ್ಕೊಂಡಿರ್ತಾರೆ, ಡೋಂಟ್ ವರಿ. ಆದರೆ PG ಮಾತ್ರ ಎಡಿಷನಲ್ ಮಾಡ್ಕೊಂಡಿದ್ರೆ ಸಮಸ್ಯೆ ಇರುತ್ತೆ. ಹೆಂಗೆ ಸಮಸ್ಯೆ ಅಂದರೆ, ಅವ್ರದ್ದು ಏನಾದರೂ 54 53 ಆಯ್ತಂದ್ರೆ ಅವರು ಬರಲ್ಲ. ಪ್ರಮೋಷನ್ ಮೂಲಕ ಹೋಗ್ಬೇಕಾಗುತ್ತೆ, ಇಲ್ಲೊಂದು ಇನ್ನೊಂದು PG ಮಾಡ್ಕೋಬೇಕಾಗುತ್ತೆ. ಓಕೆ, ಇನ್ನೊಂದು ನೋಡ್ರಿ ಏನಾಗುತ್ತೆ ಅಂತಂದ್ರೆ, ಪ್ರೊವಿಡೆಂಟ್ ದಟ್ ಕೇಸ್ ಕ್ಯಾಂಡಿಡೇಟ್ ಬಿಲಾಂಗ್ ಟು ಶೆಡ್ಯೂಲ್ ಕ್ಯಾಸ್ಟ್ ಅಂಡ್ ಟ್ರೈಬಲ್ ಡಿಗ್ರಿ ಲೆಸ್ ದೆನ್ 50% ಸೇಮ್ ಅಲ್ಲಿ ಇರ್ತಲ್ಲ, ಅದಕ್ಕೆ ಏನಾಗುತ್ತೆ? 50% ಇರಬೇಕು. ಇದೆ ಇನ್ ಸರ್ವಿಸ್ ಮ್ಯಾನ್ಗಳಿಗೆ 50% ಇದ್ರೆ ಮಾತ್ರ ಎಲಿಜಿಬಲ್, ಇಲ್ಲಾಂದ್ರೆ ಇಲ್ಲ. ಓಕೆನಾ? ಒಂದು ಸೆಕೆಂಡ್. ಓಕೆ ಸ್ನೇಹಿತರೆ, ಇದ್ರ ಬಗ್ಗೆ ಇಷ್ಟು ಮಾಹಿತಿ ತಿಳ್ಕೊಂಡ್ವಿ. ಯಾರೆಲ್ಲ ಎಲಿಜಿಬಲ್ ಅಂತ ನಮಗೆ ಗೊತ್ತಾಯ್ತು. ಏನು ಯಾರೆಲ್ಲ ಎಲಿಜಿಬಲ್ ಅಂದಾಗ ನೋಡಿ, MA ವಿತ್ B.Ed ಮಾಡಿದವರು ಎಲ್ಲರೂ ಎಲಿಜಿಬಲ್ ಆಗ್ತಾರೆ. MA ವಿತ್ B.Ed ಪ್ಲಸ್ B.Ed PG MSc ಇರ್ಬೋದು, ಎಲ್ಲವುದು ಮಾಡಿದ್ರು. ನೋಡಿ, OBC 55%, SC ಮತ್ತು ST ಎಷ್ಟಿರಬೇಕು? 50% ಇರಬೇಕು. ಹಂಗಿತ್ತಂದ್ರೆ ಎಲಿಜಿಬಲ್. ಇನ್ ಸರ್ವಿಸಿಗೆ ಕೂಡ ಇದೇ ಸೇಮ್ ಅಪ್ಲೈ ಆಗುತ್ತೆ, ಇನ್ ಸರ್ವಿಸ್. ಓಕೆನಾ? ಆದರೆ ಪ್ರಮೋಷನಿಗೆ ಮಾತ್ರ ಚೇಂಜ್ ಆಗುತ್ತೆ. 50% ಪ್ರಮೋಷನಿಗೆ ಮಾತ್ರ ಹೆಲ್ಪ್ ಆಗುತ್ತೆ. ನೆನಪಿಡಿ ಇಷ್ಟೇ, ಇದರಲ್ಲಿ ಚೇಂಜ್ ಮಾಡಿರೋದು ಏನೂ ಇಲ್ಲ. ಲಾಸ್ಟ್ ಟೈಮ್ ಪ್ರಮೋಷನ್ ತಂದು ತಿದ್ದುಪಡಿ ಮಾಡಿದ್ರು. ಅದೇ ರೀತಿ ಇನ್ ಸರ್ವಿಸ್ ಅಂತ ಕೊಟ್ಟಿದ್ದಾರಲ್ಲ, ಇದೊಂದು ಸ್ವಲ್ಪ
ಚೇಂಜ್ ಮಾಡಿದ್ದಾರೆ ಅಷ್ಟೇ, ಮತ್ತೇನೂ ಇಲ್ಲ. ಓಕೆನಾ, ಲಾಸ್ಟ್ ಏನಿತ್ತು ಅದೇ ಇದೆ. ಓಕೆನಾ, ನೋಡಿ ನೆಕ್ಸ್ಟ್ ಎಲ್ಲರಿಗೂ ಕಳಿಸಿ. ಸೊ ಈಗಲಿದ್ದಾನೆ ನಮ್ಮ ಸ್ಟಡಿ ಕಂಟಿನ್ಯೂ ಆಗಿರಲಿ ಸ್ನೇಹಿತರೆ. ಪೇಪರು ಯಾವಾಗಲೂ ನಾವು ಒಂದು ಕನ್ನಡ ಕಡ್ಡಾಯ, ಕನ್ನಡ ಕಂಪಲ್ಸರಿ ಕನ್ನಡ ಬರಿತೀವಿ, ಅದು 150 ಮಾರ್ಕ್ಸ್ ಇರುತ್ತೆ. ಅದು ಕನ್ಸಿಡರ್ ಆಗಲ್ಲ, ಅಂದರೆ ಕಟ್ ಆಫ್ಗೆ ಕನ್ಸಿಡರ್ ಆಗಲ್ಲ ಪರ್ಸೆಂಟೇಜ್. ಇದು ಏನಂದರೆ 50 ಮಾರ್ಕ್ಸ್ ತೆಗಿಲೇಬೇಕಾಗುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ಪೇಪರ್ 1 ಮತ್ತು ಪೇಪರ್ 2 ಎರಡನ್ನೂ ನಾವು ನೋಡ್ತಾ ಹೋಗ್ತೀವಿ. ಯಾವುದೇ ಇರಲಿ, ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ ಇಲ್ಲಿ ಇಂಗ್ಲೀಷ್ ಪೇಪರ್ 1 ಪೇಪರ್ 2 ಎರಡು ಪೇಪರ್ ನೋಡ್ತಾ ಹೋಗ್ತೀವಿ. ಎರಡು ಪೇಪರ್ ನೋಡ್ತಾ ಹೋದಾಗ ಇಲ್ಲಿ 200 ಮಾರ್ಕ್ಸ್ ಇರುತ್ತೆ. ಎರಡು ಪೇಪರ್ಗೆ 400 ಮಾರ್ಕ್ಸ್ ಇರುತ್ತೆ. 400 ಮಾರ್ಕ್ಸ್ ನಾವು ನೆಗೆಟಿವ್ ಇರುತ್ತೆ, ಅದು ನೆನಪಿರಲಿ. ನೆಗೆಟಿವ್ ಇರುತ್ತೆ ನೆನಪಿರಲಿ. ಪರ್ಫೆಕ್ಟ್ ಆಗಿ ಓದೋದ್ರಿಂದ ಅವರು ಈ ಸರಿ ಏನೋ ಸ್ವಲ್ಪ ಸಿಲೆಬಸ್ ಚೇಂಜ್ ಆಗೋ ಚಾನ್ಸ್ ಇದೆ. ನೋಡೋಣ ಅದು ಗೆಜೆಟಲ್ಲಿ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ, ಗೊತ್ತಾಗುತ್ತೆ ಸ್ನೇಹಿತರೆ. ಹೇಳಿದರೆ ಸಿಲೆಬಸ್ ಸ್ವಲ್ಪ ವೇರಿಯೇಷನ್ ಆಗೋದು ಅವೇ ಇರ್ತವೆ. ಗ್ರಾಮರ್ ಟಾಪಿಕ್ ಬಂದರೆ ಅವೇ ಇರ್ತವೆ, ಎಲ್ಲ ಅವೇ ಇರ್ತವೆ. ಡೋಂಟ್ ವೆರಿ, ಓದೋರಿಗೇನು ಸಮಸ್ಯೆ ಇಲ್ಲ. ಆದರೆ ಸ್ವಲ್ಪ ವೇರಿಯೇಷನ್ ಆಗೋ ಚಾನ್ಸಸ್ ಇದೆ. ಏನು ಬಹಳಷ್ಟು ಓಟು ಸಿಲೆಬಸ್ ಬದಲಾವಣೆ ಆಗಲ್ಲ. ನೋಡೋಣ, ಏನೋ ಒಂದು ಸ್ವಲ್ಪ GK ತರಬೇಕನ್ನೋ ಉದ್ದೇಶ ಇದೆ ಅಂದ್ಕೊಂಡಿದ್ದೀನಿ. ಓಕೆ, ನೋಡೋಣ ಅದು ಏನಾಗುತ್ತೆ. ಆಗ್ಬೋದು, ಆಗದೆ ಇರಬಹುದು. ಓಕೆನಾ ಸ್ನೇಹಿತರೆ. ಈಗ 2015 ಮತ್ತು 2017ರಲ್ಲಿ ಎಷ್ಟು ಅಪ್ಲಿಕೇಶನ್ ಯಾವ ಸಬ್ಜೆಕ್ಟಿಗೆ ಹೋಗಿದ್ವು ಅನ್ನೋದು ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಮತ್ತೊಮ್ಮೆ ಯಾರೆಲ್ಲ ನಮ್ಮ ಚಾನಲನ್ನು ಮತ್ತೆ ವೀಕ್ಷಣೆ ಮಾಡ್ತಾ ಇದ್ದೀರಿ ಅವರು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆನಾ. ಓಕೆ, ನೋಡಿ ಎಷ್ಟು ಅಪ್ಲಿಕೇಶನ್ ಹೋಗಿದ್ವು ನೋಡಿ. ಒಂದು ಸೆಕೆಂಡು. ಇಲ್ಲಿ ಕಾಣ್ತಾ ಇದೆ 2017ರಲ್ಲಿ ಆಗಿರ್ತಕ್ಕಂಥ ನೋಟಿಫಿಕೇಶನ್ ಇದು. ಯಾವ ಸಬ್ಜೆಕ್ಟಿಗೆ ಎಷ್ಟು ಅಪ್ಲಿಕೇಶನ್ ಹೋಗಿದ್ವು ಅನ್ನೋದು ನಾವು ನೋಡ್ತಾ ಹೋಗ್ತಾ ಇದ್ವಿ. ನೋಡಿ, ಕನ್ನಡಕ್ಕೆ ನೋಡಿ ಸ್ನೇಹಿತರೆ 17,743 ಅಪ್ಲಿಕೇಶನ್ ಹೋಗಿದ್ವು. ಅದೇ ರೀತಿಯಾಗಿ ಅಲ್ಲಿ ಪೇಮೆಂಟ್ ಆಗಿರ್ತಕ್ಕಂಥವು ನಂಬರ್ ಆಫ್ ಪೇಮೆಂಟ್ 12,000. ನೋಡ್ರಿ, ಹೆವಿ ಕಾಂಪಿಟೇಷನ್ ಅಂತಾನೆ ಹೇಳ್ಬೋದು. ಓಕೆನಾ. ಅದೇ ರೀತಿಯಾಗಿ ಇಂಗ್ಲಿಷ್ ನೋಡ್ರಿ 3,561 ಅಪ್ಲಿಕೇಶನ್ ಹೋಗಿದ್ವು. ಅಲ್ಲಿ ಪೇಮೆಂಟ್ ಆದವು ಎಷ್ಟಿದ್ವು ಅಂದರೆ ನೋಡಿ 2,742. ನೋಡಿ ಎಷ್ಟು ಈ ಸರಿ ಎಷ್ಟು ಹೋಗ್ಬೋದು ಅಂತ ಗೆಸ್ ಮಾಡಿ. ನೋಡಿ, ಆ ಸರಿನೇ ನಮಗೆ 17,000 ಹೋಗಿದಾವೆ ಅಂದರೆ 25,000 ಹೋಗೋ ಚಾನ್ಸಸ್ ಇದೆ. 25,000 ಹೋಗೋ ಚಾನ್ಸ್ ಇದೆ. 25,000 ಇದು ಕೂಡ ಮೋರ್ ದೆನ್ ಒಂದು 5,000 ಹೋಗೋ ಚಾನ್ಸಸ್ ಇದೆ. ಇಂಗ್ಲೀಷ್ ಅಬೌವ್ ಅನ್ಕೊಳ್ರಿ. ನೋಡಿ, 2010 ಅಪ್ಲಿಕೇಶನ್ ಹೋದರೆ 1,500 ಪೇಮೆಂಟ್ ಆಗಿದೆ. 1,500 ಪೇಮೆಂಟ್ ಆಗಿದ್ದಾವೆ. ತೆಲುಗು 15 ಆಗಿದ್ದಾವೆ, 5 ಪೇಮೆಂಟ್ ಆಗಿದ್ದಾವೆ. ಅದೇ ರೀತಿ ಮರಾಠಿಯಲ್ಲಿ ನೋಡ್ರಿ 79 ಹೋಗಿದ್ದಾವೆ, 61 ಪೇಮೆಂಟ್ ಆಗಿದ್ದಾವೆ. ಸಂಸ್ಕೃತ 149 ಹೋಗಿದ್ರೆ 114 ಪೇಮೆಂಟ್ ಆಗಿದ್ದಾವೆ. ಉರ್ದು 421 ಹೋದ್ರೆ 306 ಪೇಮೆಂಟ್ ಆಗಿದ್ದಾವೆ. ಹಿಸ್ಟ್ರಿ ನೋಡಿ, ಹಿಸ್ಟ್ರಿ ಕೂಡ ಹೈಯೆಸ್ಟ್ ಇದೆ. 8,768 ಅಪ್ಲಿಕೇಶನ್ ಹೋದರೆ 6,382 ಪೇಮೆಂಟ್ ಆಗಿದೆ. ಓಕೆನಾ. ಅಲ್ಲಿ ನೋಡ್ರಿ, ಇದು ನಮಗೆ ಹೆಂಗೆ ಹೆಲ್ಪ್ ಆಗುತ್ತಂದರೆ ಎಷ್ಟು ಕಾಂಪಿಟೇಷನ್ ಇತ್ತು, ಎಷ್ಟು ಕಟ್ ಆಫ್ ನಿಂತು ಅನ್ನೋದಕ್ಕೂ ನಮ್ಗೆ ಇರುತ್ತೆ. ಪರ್ಸೆಂಟೇಜ್ ಎಷ್ಟು ನಿಂತು ಅನ್ನೋದು. ಓಕೆ ಸ್ನೇಹಿತರೆ, ಇದನ್ನು ಏನು ಮಾಡಿರ್ತೀನಿ, ಗ್ರೂಪಿಗೆ ಶೇರ್ ಮಾಡಿರ್ತೀನಿ. ನೋಡಿ, ಹೆಚ್ಚಿನ ಮಾಹಿತಿಗಾಗಿ ನಮ್ಮ KK ನ್ಯಾಷನಲ್ ಅಕಾಡೆಮಿ ಗೊತ್ತೇ ಇದೆ ಎಲ್ಲರಿಗೂ. KK ನ್ಯಾಷನಲ್ ಅಕಾಡೆಮಿ ಪ್ರತಿಯೊಂದು ಅಪ್ಡೇಟ್ ಕೊಡ್ತಾನೆ ಇರ್ತೀನಿ. ವಾಟ್ಸಪ್ಪಲ್ಲಿ ಆಗಿರ್ಬೋದು, ಅದೇ ರೀತಿಯಾಗಿ ಟೆಲಿಗ್ರಾಮ್ ಚಾನಲ್ ಎಲ್ಲವೂ ನಾನು ಕೆಳಗೆ ಬೇಕಾದರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. KK ನ್ಯಾಷನಲ್ ಅಕಾಡೆಮಿ ಅಲ್ಲಿ ಜಾಯಿನ್ ಆಗ್ರಿ. ನಿಮಗೆ ನೋಡಿ ಅಲ್ಲಿ ಜಾಯಿನ್ ಆಗ್ರಿ. ನೋಡಿ, KK ನ್ಯಾಷನಲ್ ಅಕಾಡೆಮಿ ಅಲ್ಲಿ ಜಾಯಿನ್ ಆಗಿರಿ, ನಿಮಗೆ ಎಲ್ಲವೂ ಸಿಗ್ತವೆ. ಓಕೆನಾ. ಪ್ರತಿಯೊಂದು ಅಪ್ಡೇಟ್ ಮಾಡ್ತಾ ಹೋಗ್ತೇನೆ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡೋದು
ಮರಿಬಾರದು. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಸಿಲೆಬಸ್, ಪ್ರತಿಯೊಂದು ಸಿಲೆಬಸ್ ಬಗ್ಗೆ, ಅದೇ ರೀತಿಯಾಗಿ ಕಟ್ ಆಫ್ ಎಷ್ಟಿತ್ತು, ಯಾಕೆ ಅಷ್ಟು ನಿಂತು, ಇನ್ನು ಎಡಿಷನಲ್ ಕಟ್ ಆಫ್ ಎಷ್ಟಿದೆ, ಎಷ್ಟು ಜನ ಎಲಿಜಿಬಲ್ ಆಗ್ತಾರೆ, GM ಎಷ್ಟಕ್ಕೆ ನಿಂತು ಯಾವ ರೀತಿ ಎಲಿಜಿಬಲ್ ಆಗ್ತಾರೆ ಅನ್ನೋ ಕೂಡ ನಾನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಎಲ್ಲವೂ ಕೂಡ ನಮ್ಮಲ್ಲಿ ಅಪ್ಡೇಟ್ ಸಿಕ್ಕಿದೆ, ಅದನ್ನು ಕೂಡ ನಿಮ್ಮ ಮುಂದೆ ತಂತ ಹೋಗ್ತೀನಿ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಮತ್ತೊಮ್ಮೆ ಯಾರು ಮಿಸ್ ಮಾಡಬೇಡಿ. ನೆಕ್ಸ್ಟ್ ಮಂತ್ ನೋಡಿ, ನೋಟಿಫಿಕೇಶನ್ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ಮಂತ್ ಕನ್ಫರ್ಮ್ ಆಗುತ್ತೆ. ನೋಟಿಫಿಕೇಶನ್ ನೆಕ್ಸ್ಟ್ ಮಂತು ಸೆಪ್ಟೆಂಬರಲ್ಲಿ ಕನ್ಫರ್ಮ್ ಆಗುತ್ತೆ. ಲಾಸ್ಟ್ ಟೈಮನ್ನು ಹೇಳಿದ್ದೆ, ಈ ಟೈಮನ್ನು ಹೇಳ್ತಿದ್ದೀನಿ. ಸೆಪ್ಟೆಂಬರ್ 15 ನಂತರ ಪ್ರಾರಂಭ ಆಗೋ ಚಾನ್ಸಸ್ ಭಾಳ ಇದೆ. 15ರ ನಂತರ ಪಕ್ಕ ಆಗುತ್ತೆ, ಡೋಂಟ್ ವರಿ. ಅದೇ ರೀತಿಯಾಗಿ GPSTR ಕೂಡ ಹೇಳ್ತಾ ಇದ್ದಾರೆ ಸರ್, ಎಜುಕೇಷನ್ ಮಿನಿಸ್ಟ್ರು ಒಂದು ಟೈಮ್ ಹೇಳ್ತಾ ಇದ್ದಾರೆ 10,000 ಅಂತ ಹೇಳ್ತಿದ್ರು. ಅದೇ ರೀತಿಯಾಗಿ ಇನ್ನೊಂದು ಟೈಮ್ ಹೇಳಿದರು 12,000 ಅಂತ ಹೇಳಿದರು. ಮತ್ತೆ ನಿನ್ನೆ ತಾನೇ ಹೇಳ್ತಾ ಇದ್ದಾರೆ 5,000 ಅಂತ. ಸೊ ಇದರಲ್ಲಿ ಯಾವುದು ನಿಜ ಯಾವುದು ಸುಳ್ಳು ಅನ್ನೋದು ನೋಟಿಫಿಕೇಶನ್ ಆಗಿಂದೇ ಗೊತ್ತಾಗುತ್ತೆ. ಯಾಕಂತಂದಾಗ ಪ್ರತಿದಿನನೂ ಬೇರೆ ಬೇರೆ ಉತ್ತರನೇ ನೀಡ್ತಾ ಇದ್ದಾರೆ. ಅದು ಯಾರಿಗೂ ತಿಳಿಯದ ಒಂದು ವಿಷಯ ಅಂತಾನೆ ಹೇಳ್ಬೋದು. ಯಾಕಂತಂದಾಗ ಅತಿ ಶೀಘ್ರದಲ್ಲಿ ಅನ್ನೋ ಪದಕ್ಕೇನೆ ನಾವು ಅರ್ಥನೇ ಹುಡ್ಕೋಕ್ಕಾಗ್ತಿಲ್ಲ. ಅತಿ ಶೀಘ್ರದಲ್ಲಿ ಅಂದರೆ ಅದು 6 ತಿಂಗಳು 4 ತಿಂಗಳು ಹೋಗಿರುತ್ತೆ. ಸೊ ನೋಡೋಣ, ಡೋಂಟ್ ವೆರಿ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ.